ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಕ್ಕಂತೂ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನೀವು ಕನಿಷ್ಠ ಅಂದ್ರೆ ಒಂದು 4-5 ಗ್ರೂಪಿಗಾದ್ರೂ ಕಳಿಸ್ಲೇಬೇಕು. ಯಾಕಂದ್ರೆ ಈ ಒಂದು ವಿಚಾರ ಎಲ್ರಿಗೂ ಗೊತ್ತಾಗಬೇಕು. ಇದುವರೆಗೂ ಗೊತ್ತಾಗಿರೋ ವಿಚಾರಕ್ಕಿಂತಲೂ ಒಂದು ವಿಶೇಷವಾದಂತಹ ಒಂದು ವಿಚಾರ ಇದು. SDM ಕಾಲೇಜಿನಲ್ಲಿ ಧರ್ಮಸ್ಥಳದ ಶಾಲೆಯೊಂದರಲ್ಲಿ ಓರ್ವ ವಿಕೃತಕಾಮಿ ಶಿಕ್ಷಕನ ಕಾಮಪುರಾಣದ ಕಥೆ ಇದು. ಸೊ ಈ ಒಂದು ವಿಚಾರವಾಗಿ ಅಧಿಕೃತರಿಗೆ ಕಂಪ್ಲೇಂಟ್ ಕೊಟ್ರೆ, ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರೆ ಅವರು ನಿರ್ಲಕ್ಷ್ಯ ಧಾರಣೆಯನ್ನ ತೋರ್ತಾರೆ. ಈ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮರೋಡಿಯ ಕಿವಿಗೆ ತಲುಪಿದ್ದೇ ತಡ ಆ ಒಂದು ಶಿಕ್ಷಕನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಯಾಕೆ ನೀವು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಭೇಟಿ ಆಗೋಕೆ ಹೋಗ್ತೀರಾ? ಈ ಒಂದು ವಿಚಾರದಲ್ಲಿ ಮಾತಾಡಿ ರಾಜ್ಯ ಸಂಧಾನದಲ್ಲಿ ಮುಗಿಸಬಹುದಲ್ವ ಅನ್ನೋಂತಹ ಪ್ರಶ್ನೆಗೆ ಅಲ್ಲಿ ದೂರು ದಾಖಲಿಸಿದಂತಹ ಹಿಂದೂ ಮತ್ತು ಮುಸ್ಲಿಂ ಕುಟುಂಬ ಹೇಳಿದಿಷ್ಟೇ: ರಾಜ್ಯದಲ್ಲಿ ಮುಗಿಸುವಂತಹ ಪ್ರಯತ್ನ ಮಾಡುವಂತಹ ಒಂದು ಕುಕೃತ್ಯ ಅಲ್ಲ ಆ ಮೇಷ್ಟ್ರು ಮಾಡಿದ್ದು. ಇದು ಧರ್ಮಸ್ಥಳದಲ್ಲಿ ಇದುವರೆಗೂ ನಡೀತಾ ಇರುವಂತಹ ಪ್ರಕರಣಗಳಲ್ಲಿ ಅದನ್ನೇ ಹೋಲುವಂತಹ ಪ್ರಕರಣ. ಆದ್ದರಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ನಮಗೆ ನ್ಯಾಯ ಸಿಗಬಹುದು ಎನ್ನುವಂತಹ ವಿಶ್ವಾಸ ಇದೆ. ಸೊ ಅದರಿಂದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಟೀಮ್ಗೆ ಈ ಒಂದು ವಿಚಾರವನ್ನ ಪ್ರಸ್ತಾವನೆ ಮಾಡ್ತಾರೆ. ಸೊ ಆಗ ಬೆಳ್ತಂಗಡಿ ಪೊಲೀಸರು ಈ ಒಂದು ವಿಚಾರವಾಗಿ ಕ್ರಮ ಕೈಗೊಳ್ತಾರೆ. ಈ ಒಂದು ವಿಚಾರವಾಗಿ ಗಿರೀಶ್ ಮಠನ್ ಅವರು ಫೇಸ್ಬುಕ್ ಜಾಲತಾಣದಲ್ಲಿ ತಮ್ಮ ಅಕೌಂಟ್ ನಲ್ಲಿ ಒಂದು ನ್ಯೂಸ್ ಅನ್ನ ಹಾಕಿದ್ರು. ಸೊ ಅದೇ ಇವತ್ತಿನ ಒಂದು ವಿಶೇಷ ಮಾಹಿತಿ. ಸೊ ಈ ಒಂದು ಗಿರೀಶ್ ಮಠನ್ ಅವರು ಏನನ್ನ ಹೇಳಿದ್ರು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಕರೆಕ್ಟ್ ಆಗಿ ನಿನ್ನೆ ದಿನ ಈ ಒಂದು ಪೋಸ್ಟ್ ಹಾಕ್ತಾರೆ. ಈ ಫೋಟೋದಲ್ಲಿರುವ ಈ ಫೋಟೋ ಅಂದ್ರೆ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಮತ್ತು ಆ ಶಿಕ್ಷಕನ ಫೋಟೋವನ್ನು ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಇಡ್ತೀನಿ. ಸೊ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಶಾಲೆಗೂ ಇಂತಹ ಅಧ್ಯಾಪಕರು ಬಂದ್ರೆ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅನ್ನೋಂತಹದ್ದು ನಿಮಗೆ ಇವಾಗಲೇ ಗೊತ್ತಾಗಿರ್ಲಿ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ ತೋರುವಂತಹ ಎಲ್ಲ ಅಧಿಕಾರಿಗಳಿಗೂ ಈ ಒಂದು ವಿಚಾರ ಗೊತ್ತಾಗಲಿ. ಈ ಫೋಟೋದಲ್ಲಿರುವ ಈಗ ಬೆಳ್ತಂಗಡಿ ಪೊಲೀಸರಿಂದ ಪೋಕ್ಸೋ ವಿಚಾರಣೆ ಎದುರಿಸುತ್ತಿರುವ ಜಿಹಾದಿ ವಿರುದ್ಧ ಯಾರಾದರೂ ಹಿಂದೂ ಧರ್ಮದ ಗುತ್ತಿಗೆದಾರರು ಮಾತನಾಡಿ ಅಂದ್ರೆ ಆ ಒಂದು ವಾಕ್ಯದ ಅರ್ಥವನ್ನ ನೀವು ಮನಗಾಣಬೇಕು. ಈ ಜಿಹಾದಿ ಹೆಸರು ವಿರಾಜ್ ಜೈನ. FIR ಆ ಒಂದು ಪೋಸ್ಟರ್ ಅಲ್ಲಿ ಇದೆ ನೋಡಿ. ಅಲಿಯಾಸ್ ಮಹಾವೀರ ಜೈನ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯ ಸ್ಕೌಂಡ್ರಲ್ ಕಾಮುಕ ಶಿಕ್ಷಕ. ಸಂಸ್ಥೆಯ ಹೆಸರು FIR ನಲ್ಲಿದೆ, ಅಂದ್ರೆ ಡೌಟ್ ಬೇಡ ಯಾರಿಗೂ. ಶಾಲೆಯ ವಿದ್ಯಾರ್ಥಿನಿಯರಿಗೆ ಹೇಳಲು ಅಸಾಧ್ಯವಾದ ಲೈಂಗಿಕ ಅಸಹ್ಯ ಮಾತು ಹೇಳುವುದು, ಮೈ ಮುಟ್ಟುವುದು, ತನ್ನ ಬೆತ್ತಲೆ ಫೋಟೋ ವಿದ್ಯಾರ್ಥಿನಿಯರ ಮೊಬೈಲ್ ನಂಬರ್ಗೆ ಕಳಿಸುವುದು, ಈ ರೀತಿಯಾಗಿ ಕೀಟಲೆಗಳನ್ನ ಮಾಡ್ತಾ ಇದ್ದಂತಹ ಓರ್ವ ಮೇಷ್ಟ್ರು, ಕಾಮುಕ ಮೇಷ್ಟ್ರು ಅನ್ಬೇಕು. ವಿಷಯ ತಿಳಿದ 16 ಪೋಷಕರು ರೊಚ್ಚಿಗೆದ್ದು ನಿನ್ನೆ 13ನೇ ತಾರೀಕು ಪೊಲೀಸರಿಗೆ ದೂರು ನೀಡ್ತಾರೆ. ಮುಸ್ಲಿಂ ಮತ್ತು ಹಿಂದೂ ಹೆಣ್ಣು ಮಕ್ಕಳ ಕುಟುಂಬದವರು ಒಟ್ಟಾಗಿ ದೂರು ನೀಡಿದ್ದಾರೆ. ವಿಷಯ ಯಾವಾಗ ತಿಮರೋಡಿ ಅಂಗಳಕ್ಕೆ ತಲುಪಿತೋ ಆಗ ಪೊಲೀಸರು ಪೋಕ್ಸೋ ದೂರು ದಾಖಲಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಯ್ಯೋ, ತಿಮರೋಡಿಗೆ ಯಾಕೆ ಹೇಳಿದ್ರಿ? ಇಲ್ಲೇ ಕುಳಿತು ಮಾತನಾಡಿ ರಾಜು ಮುಖಾಂತರ ಇತ್ಯರ್ಥ ಮಾಡಬಹುದಲ್ವಾ ಎನ್ನುವುದಾಗಿತ್ತು ಪೊಲೀಸರ ಉತ್ತರ. ದಣಿಗಳಿಗೆ ಹೇಳಿ ನಿಮಗೆ ಏನು ಬೇಕೋ ಅದನ್ನು ತಲುಪಿಸುವ ವ್ಯವಸ್ಥೆ ಆಗುತ್ತಿತ್ತು. ವಿಷಯ ಯಾಕೆ ದೊಡ್ಡದು ಮಾಡುತ್ತಿದ್ದೀರಿ ಮಾರಾಯರೆ ಎಂದು SDM ಆಡಳಿತ ಮಂಡಳಿ ಆಫರ್ ಕೊಟ್ಟಿತ್ತು. ಇದು ಸತ್ಯಾಂಶ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಗಿರೀಶ್ ಮಠನ್ ಅವರು ಬರೆದಂತಹ ಆ ಒಂದು ಆರ್ಟಿಕಲ್ ಅನ್ನು ನಾನಿಲ್ಲಿ ಓದ್ತಾ ಇದ್ದೇನೆ. ಸೊ SDMಗೆ ಥೂ ಎಂದು ಕ್ಯಾಕರಿಸಿ ಹೋಗಿದ್ದು ತಿಮರೋಡಿ ಅವರ ಬೆಂಬಲ ಪಡೆದು ಹಿಂದೂ ಮುಸ್ಲಿಂ ಕುಟುಂಬದ ಪೋಷಕರು ದೂರು ನೀಡಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಗಿರೀಶ್ ಮಠನ್ ಅವರು ಹೇಳ್ತಾ ಇರೋದು, ನೋಟಾಕೆ ಮತ ಹಾಕಿದರೆ ಜಿಹಾದಿಗಳು ಬರ್ತಾರೆ, ಹೆಣ್ಣು ಮಕ್ಕಳನ್ನ ಹಾಳು ಮಾಡ್ತಾರೆ ಎಂದು ಪುಂಗಿ ಊದುತ್ತಿರುವವರು ಎಲ್ಲಿ, ಯಾವ ಬಿಲದಲ್ಲಿ ಅಡಗಿದ್ದಾರೆ? ನೆನಪಿರ್ಲಿ, ಇದು ಕಳೆದ 2 ತಿಂಗಳಲ್ಲಿ SDM ಕಾಮುಕರ ಮೇಲೆ ದಾಖಲಾದ 3ನೇ ಪೋಕ್ಸೋ ಪ್ರಕರಣ. ಈ ಕಳೆದ 2 ತಿಂಗಳಲ್ಲಿ SDM ಕಾಲೇಜಿನಲ್ಲಿ ದಾಖಲಾದ 3ನೇ ಪೋಕ್ಸೋ ಪ್ರಕರಣ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪ್ರಕರಣ ದಾಖಲಾಗಿದ್ದು.
ಎಲ್ಲಿ ತಿಮರೋಡಿಗೆ ವಿಷಯ ತಿಳಿದು ಬಿಡುತ್ತೋ ಅಂತ ಕೇಸ್ ದಾಖಲಾಗುತ್ತಿವೆ. ಇಲ್ಲವಾದರೆ ಅಲ್ಲಲ್ಲಿಯೇ ದೊಡ್ಡವರಿಗೆ ದನಿಗಳಿಗೆ ಮುಚ್ಚಿ ಹಾಕಿಬಿಡ್ತಿದ್ರು. ಅಂದ್ರೆ ಇವಾಗ ಹೋರಾಟ ಶಕ್ತಿಯನ್ನ ಪಡೆಯುತ್ತಿರುವುದರಿಂದ ಈ ಎಲ್ಲ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ. ಇಲ್ಲ ಅಂದಿದ್ರೆ ಅಲ್ಲಿಗೆ ಸೆಟಲ್ಮೆಂಟ್ ಮಾಡಿಬಿಟ್ಟು ಮುಚ್ಚಾಕ್ತಿದ್ರು. ಅತ್ಯಾಚಾರ ಕೊಲೆಯಾದ ವೇದವಲ್ಲಿ SDM ಶಿಕ್ಷಕಿ, 17 ವರ್ಷದ ಪದ್ಮಲತಾ SDM ವಿದ್ಯಾರ್ಥಿನಿ, 18 ವರ್ಷದ ಸೌಜನ್ಯ SDM ವಿದ್ಯಾರ್ಥಿನಿ. ನೋಡ್ಕೊಳ್ಳಿ, ಪದ್ಮಲತಾ, ವೇದವಲ್ಲಿ, ಸೌಜನ್ಯ, ಈ 3 ಹೆಣ್ಣು ಮಕ್ಕಳು, ಓರ್ವ ಮಹಿಳೆ, 2 ಹೆಣ್ಣು ಮಕ್ಕಳು, ಅಂದ್ರೆ ಶಿಕ್ಷಕಿ ಮತ್ತು ವಿದ್ಯಾರ್ಥಿನಿಯರು. ಕೊಲೆಗಡುಕ ಕಾಮುಕರೆಲ್ಲ SDM ನ ಶಿಕ್ಷಕರು ಅಥವಾ ಸಂಸ್ಥೆಯ ಸೋ ಕಾಲ್ಡ್ ಅಧೀಕ್ಷಕರು. ಕ್ರೈಸ್ತ ಟೀಚರ್ ಮೇಲೆ ಹರಿಹಾಯ್ದು ಅಸೆಂಬ್ಲಿಯಲ್ಲಿ ಕೂಗಾಡಿದ ಹಿಂದೂ ಶಾಸಕರು SDM ನಲ್ಲಿ ಕಾಮುಕ ಶಿಕ್ಷಕರ ಅಟ್ಟಹಾಸ ನೋಡಿ ಯಾಕೆ ಮೌನ ವಹಿಸಿದ್ದಾರೆ? ಅಂದ್ರೆ ಧರ್ಮದ ವಿಚಾರವಾಗಿ ಕ್ರೈಸ್ತ ಶಿಕ್ಷಕಿಯ ಒಂದು ವಿಚಾರ ಮಂಗಳೂರಿನಲ್ಲಿ ಪ್ರಸ್ತಾಪ ಆಗುತ್ತೆ. ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವೇದವ್ಯಾಸ ಕಾಮತ್ ಇರ್ಬೋದು, ಏನು ಪೂಂಜಾ ಇರ್ಬೋದು, ಇನ್ನಿತರ ಗಟ್ಟಿಮುಟ್ಟಾದಂತಹ ನಾಯಕರುಗಳು ಮಂಗಳೂರಿನಲ್ಲಿ ಬೊಬ್ಬೆ ಹಾಕ್ತಿದ್ರು ಹಿಂದೂ ಧರ್ಮದ ರಕ್ಷಣೆ ಅನ್ನುವಂತಹ ಒಂದು ವಿಚಾರದಲ್ಲಿ. ಆದರೆ ಇದೇ ಹಿಂದೂ ಹೆಣ್ಣು ಮಕ್ಕಳಿಗೆ ಅಥವಾ ಹಿಂದೂ ನಾಯಕರಿಂದಲೇ ಅನ್ಯಾಯವಾಗ್ತಾ ಇರುವಾಗ ಯಾಕೆ ಹಿಂದೂ ನಾಯಕರು ಮಾತಾಡ್ತಾ ಇಲ್ಲ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ದೈವಕ್ಕೆ ನ್ಯಾಯ ಕೊಡಿಸುವ ಅವಿವೇಕಿ ಚೌಟ 25 ವರ್ಷದ ಗೋಕರ್ಣ ದೇವಸ್ಥಾನ ಮುನ್ನಡೆಸಿದ ಪದ್ಮರಾಜ್ SDM ಕಾಮುಕರಿಗೆ ಬಲಿಯಾಗುತ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಮಾತೇಕೆ ಇಲ್ಲ? ಅಂದ್ರೆ ದೈವಕ್ಕೆ ನ್ಯಾಯ ಕೊಡುವಂತಹ ಒಂದು ಭಾಷಣ ಬಿಗಿದಂತಹ ಬಿಜೆಪಿ ಅಭ್ಯರ್ಥಿ ಚೌಟ ಈ ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ನೋಟಕ್ಕೆ ಓಟು ಹಾಕಿದರೆ ಜಿಹಾದಿಗಳು ಬಂದು ಬಿಡ್ತಾರೆ ಎಂದು ಪುಂಗಿ ಪೋಸ್ಟ್ ಮಾಡುವ ವೀರರಿಗೆ ಅಮಾಯಕ ವಿದ್ಯಾರ್ಥಿನಿಯರನ್ನು ಹರಿದು ತಿನ್ನುತ್ತಿರುವ ಜಿಹಾದಿಗಳು ಯಾರು ಅಂತ ಅನ್ನಿಸ್ತಿಲ್ವೇ? ಲೈಂಗಿಕ ಪ್ರಕರಣ ನಡೆದಿದ್ದು ಶ್ರೀ ಮಂಜುನಾಥ AIDD ಸ್ಕೂಲ್ ಎಂದು FIR ನಲ್ಲಿಯೇ ದಾಖಲಾಗಿದೆ. ಶ್ರೀಕೃಷ್ಣ ಕ್ಷೇತ್ರದ ಹೆಸರು, SDM ಸಂಸ್ಥೆ ಹೆಸರು ಹಾಳು ಮಾಡುತ್ತಿರುವವರು ಯಾರು? ನಿಜವಾಗಿಯೂ ಸಂಸ್ಥೆ ಹೆಸರು, ಈ ದೇವಸ್ಥಾನದ ಹೆಸರು ಅಥವಾ ಈ ಒಂದು ಧರ್ಮಸ್ಥಳ ಗ್ರಾಮದ ಹೆಸರನ್ನ ಹಾಳು ಮಾಡ್ತಾ ಇರೋರು ಯಾರು? ಯಾಕಂದ್ರೆ ವೀಕ್ಷಕರು, ನೀವು ಗಮನವಿಟ್ಟು ಈ ಒಂದು ವಿಚಾರವನ್ನ ಸ್ಲೋ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಬರೀ ನಾವಿಲ್ಲಿ ವಿಚಾರ ವಿಶ್ಲೇಷಣೆಗಳನ್ನ ಮಾಡುವ ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡದಾದಂತಹ ಒಂದು ಷಡ್ಯಂತ್ರ ಇದೆ. ಯಾಕಂತಂದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಈ ಇಷ್ಟೆಲ್ಲ ಪ್ರಕರಣಗಳು ಯಾಕೆ ಈ ಒಂದು ಧರ್ಮಸ್ಥಳ ಗ್ರಾಮದಲ್ಲೇ ಬರ್ತಾ ಇದೆ? ತಿಮರೋಡಿ ಅವರ ಮೇಲೆ, ನಮ್ಮೆಲ್ಲರ ಮೇಲೆ ಮಾನನಷ್ಟ ಹಾಕುವವರು ಉತ್ತರಗೋಡಿ. ಅಂದ್ರೆ ಒಂದೊಂದೇ ವಿಚಾರಗಳನ್ನ ಕಳೆದ ಅಂದ್ರೆ ಒಂದು ವಿಚಾರ ಹೇಳೋಕೆ ಮರೆತು ಹೋಗಿದ್ದಲ್ಲ, ವಿಡಿಯೋ ಹಾಕ್ಲಿಲ್ಲ ಅಷ್ಟೇ. ಆದ್ರೆ ಒಂದು ವಾರದ ಮೊದಲು 19 ಪುಟಗಳ ನೋಟಿಸ್ ನಮ್ಮ ಮನೆ ಮುಂದೆ ಇದೆ. ಜನತಾ ಏಜೆಂಟ್ ಮೇಲೆ 19 ಪುಟಗಳ ನೋಟಿಸ್ ಕೋರ್ಟ್ ನಿಂದ ಬಂದಿದೆ. ಯಾಕೆ ಗೊತ್ತಾ? ಇಲ್ಲಿ ಹೆಸರು ಹೇಳ್ತಾ ಇಲ್ಲ, ಸೌಜನ್ಯ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ವಿಚಾರ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರದಲ್ಲಿ ಧ್ವನಿ ಎತ್ತಿದ ಕಾರಣಕ್ಕಾಗಿ ಈ ಒಂದು ನೋಟಿಸ್ ಬಂದಿದೆ. ಸೊ ಆದ್ರೆ ಅದು ಆ ಬಗ್ಗೆ ಕಡಿಸ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಈ ಒಂದು ನೋಟಿಸ್ ಯಾವ ರೀತಿಯಲ್ಲಿ ಇತ್ಯರ್ಥ ಮಾಡಬೇಕು, ನಮ್ಮ ನಾಯಕರುಗಳು ಈ ಒಂದು ವಿಚಾರದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತಾರೆ, ಆ ರೀತಿಯಲ್ಲಿ ಯಾವುದೇ ಚಿಂತೆ ಇಲ್ಲ. ಆದ್ರೆ ಧ್ವನಿ ಎತ್ತುವುದನ್ನ ಅಡಗಿಸಲಿಕ್ಕೆ ಯಾರಿಂದಲೂ ಖಂಡಿತ ಸಾಧ್ಯ ಇಲ್ಲ. ಬೆಳ್ತಂಗಡಿ ಪೊಲೀಸರು, ಜಿಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು 2 ತಿಂಗಳ ಹಿಂದೆ SDM ಪೋಕ್ಸೋ ಪ್ರಕರಣದಲ್ಲಿ ಸಂಸ್ಥೆಯ ಮುಖ್ಯಸ್ಥರನ್ನು, ಆರೋಪಿಗಳನ್ನ ಚೆನ್ನಾಗಿ ರುಬ್ಬಿ ಲಾಳ ಹಾಕಿದ್ದಾರೆ. ಇವತ್ತು ಮತ್ತೊಂದು ಪೋಕ್ಸೋ ಆಗ್ತಾ ಇರಲಿಲ್ಲ. ಕ್ರೈಮ್ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್. ನಾವುಗಳು ಹೀಗೆ ಮಾತನಾಡಿದರೆ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ವಿಲನ್ ಆಗಿ ನೋಡ್ತಾರೆ. ಈಗಲಾದರೂ SDM ಮುಖ್ಯಸ್ಥರನ್ನ ಠಾಣೆಗೆ ಕರೆಸಿ ಕ್ಲಾಸ್ ತಗೊಳ್ಳಿ ಎಂದು ಪೋಷಕರ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಇಲ್ಲ ಮತ್ತಿಷ್ಟು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಶೋಷಣೆ ಮತ್ತು ಪೋಕ್ಸೋ ಪ್ರಕರಣಕ್ಕಾಗಿ ಕಾಯ್ತಾ ಇದ್ದು ಬಿಡಿ. ಯಾಕೆ ನೋಟಾ ಚಳವಳಿ ಮಾಡುತ್ತಿದ್ದೇವೆ ಎಂದು ಈಗಲಾದರೂ ಬುದ್ಧಿವಂತರಾದ ದಕ್ಷಿಣ ಕನ್ನಡ ಜಿಲ್ಲೆಯವರು ಅರ್ಥ ಮಾಡಿಕೊಳ್ಳಿ. ವೋಟ್ ಫಾರ್ ನೋಟಾ. ಯಾಕೆ ಈ ವೋಟ್ ಫಾರ್ ನೋಟಾ ಅಭಿಯಾನ ನಡೀತಾ ಇದೆ ಅನ್ನುವಂತಹ ಎಲ್ಲರ ಪ್ರಶ್ನೆಗೆ ಇದೊಂದು ಉತ್ತರ. ನಿರಂತರವಾಗಿ ಅಂದ್ರೆ ಒಂದರ ಮೇಲೆ ಒಂದರಂತೆ ನಿರಂತರವಾಗಿ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಇದರ ವಿರುದ್ಧವಾಗಿ ಯಾವುದೇ ನಾಯಕರು ಗಮನ ಅಷ್ಟೊಂದು
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತಮವಾದಂತಹ ಒಂದು ಬೆಳವಣಿಗೆ ಇಲ್ಲಿ ನಡೀತಾ ಇಲ್ಲ. ಅದಕ್ಕೋಸ್ಕರನೇ ಈ ಬಾರಿಯ ನಮ್ಮ ಮತ ನೋಟಾಕ್ಕೆ ಅಂತ ಸೌಜನ್ಯ ಪರ ಹೋರಾಟಗಾರರು ಮತ್ತು ನಾಯಕರು ಒಂದೇ ಮಾತಿನಿಂದ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.